ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ವನಿತಾ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶ್ರಾವಣ ಶುರುವಾಗೋಯ್ತಲ್ವಾ? ಹಾಗಾಗಿ ಶುಕ್ರಗೌರಿ ಪೂಜೆ ಮಾಡೋಣ ಅಂತ ಹೇಳಿ ದೇವರ ಸಾಮಗ್ರಿನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಶ್ರಾವಣ ಶುರುವಾಯಿತು ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಅದೇನೋ ಒಂಥರ ಸಡಗರ, ಸಂಭ್ರಮ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಲು ಸಾಲು ಹಬ್ಬಗಳು ಬರುತ್ತೆ. ಹಾಗೆ ಈ ಪೂಜೆಗಳು, ಪುನಸ್ಕಾರ ಇವೆಲ್ಲವನ್ನೂ ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದು ಒಂಥರ ದೊಡ್ಡ ಸಂಭ್ರಮ ಅಂತಲೇ ಹೇಳಬಹುದು. ನನಗಂತೂ ತುಂಬ ಖುಷಿ. ನಿಮ್ಗಳಿಗೆಲ್ಲ ಈ ಶ್ರಾವಣ ಬಂದರೆ ತುಂಬ ಖುಷಿನಾ? ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಪೂಜಾ ಸಾಮಗ್ರಿನೆಲ್ಲ ತೊಳೆದುಕೊಂಡು ದೇವ್ರ ಪೂಜೆಗೆ ಎಲ್ಲವನ್ನೂ ರೆಡಿ ಮಾಡಿಕೊಂಡೆ. ಈಗ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ. ಹಾಗೆ ಪುಟ್ಟದಾದ ಒಂದು ರಂಗೋಲಿನ ಬಿಡಿಸಿದ್ದೀನಿ, ನೋಡ್ಕೊಂಡು ಬನ್ನಿ.
ಅದಾದಮೇಲೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಕೇಸರಿ ಬಾತನ್ನ ರೆಡಿ ಮಾಡಿಟ್ಕೊಂಡೆ. ಎಲ್ಲವನ್ನೂ ಪ್ರಿಪೇರ್ ಮಾಡಿಟ್ಕೊಂಡು ಅದಾದಮೇಲೆ ದೇವ್ರ ಮುಂದೆ ದೀಪ ಹಚ್ತಾ ಇದ್ದೀನಿ. ಈ ಪೂಜೆನ ಅಂದರೆ ಶುಕ್ರಗೌರಿ ಪೂಜೆನ ನಮ್ಮ ಅತ್ತೆ ಮಾಡ್ತಾಯಿದ್ರು. ಆದರೆ ಈ ವರ್ಷ ನಾನು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಎಲ್ಲವನ್ನೂ ಜೋಡಿಸ್ಕೊಂಡು, ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಬೇಕು, ಯಾವುದೋ ಒಂದು ಲೋಪದೋಷ ಆಗಬಾರ್ದು ಅಂತ ಅಂದ್ಕೊಂಡು ಪೂಜೆ ಮಾಡಿದೆ. ನಿಜವಾಗ್ಲೂ ಆ ಪೂಜೆ ಮುಗಿದ್ಮೇಲೆ ಅದು ಎಷ್ಟು ನೆಮ್ಮದಿ ಸಿಕ್ತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅಂತ ನನಗನ್ಸುತ್ತೆ. ಪೂಜೆ ಮಾಡೋದು ಇಷ್ಟ. ಆದರೆ ಈ ಥರ ವ್ರತಗಳನ್ನೆಲ್ಲ ಅಂದರೆ ಈ ಶುಕ್ರಗೌರಿ ಪೂಜೆ, ಮಂಗಳಗೌರಿ ಪೂಜೆ ಇದನ್ನೆಲ್ಲ ನನಗೆ ಮಾಡಿ ರೂಢಿ ಇಲ್ಲ. ಇದೇ ಮೊದಲನೇ ಸಾರಿ ನಾನು ಮಾಡ್ತಾ ಇರೋದು. ನಿಜವಾಗ್ಲೂ ಅದು ಎಕ್ಸ್‌ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಖುಷಿ ಆಯಿತು, ಅಷ್ಟೊಂದು ಪೀಸ್‌ಫುಲ್ ಅನಿಸ್ತು. ಅದಕ್ಕೆ ಹೇಳ್ತಾರೆ ಪೂಜೆ ಪುನಸ್ಕಾರ ಇದೆಲ್ಲವೂ ನಮ್ಮ ಮನೆಗಳಿಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ ಅಂತ ಹೇಳಿ. ದೇವರು ಎಲ್ಲ ಕಡೆ ಇದ್ದಾನೆ. ನಾವು ಹೀಗೇ ಪೂಜೆ ಮಾಡಬೇಕಾ? ಇಷ್ಟೊಂದು ಅಲಂಕಾರ ಮಾಡಿ ಪೂಜೆ ಮಾಡಬೇಕಾ? ಅನ್ನೋರು ಸಹ ಇದ್ದಾರೆ. ದೇವರು ಎಲ್ಲೆಲ್ಲಿಯೂ ಇದ್ದಾನೆ. ಆದರೆ ನಮ್ಮ ಸನಾತನ ಧರ್ಮ ಅನುಸರಣೆ ಮಾಡ್ಕೊಂಡು ಬಂದಿರತಕ್ಕಂತಹ ಹಲವಾರು ಪದ್ಧತಿಗಳು, ಹಲವಾರು ಅನುಸರಣೆಗಳು ಅವುಗಳನ್ನು ನಾವು ಪಾಲಿಸಿದ್ರೆ ತುಂಬ ಒಳ್ಳೆಯದು. ಯಾಕಪ್ಪ ಅಂತಂದರೆ ನಮ್ಮ ಧರ್ಮ ಅಳಿಸಿ ಹೋಗ್ತಾ ಇದೆ. ಅಂಥದ್ರಲ್ಲಿ ನಾವು ಅದನ್ನು ಆಚರಣೆ, ವಿಚಾರಣೆ ಇವೆಲ್ಲವನ್ನು ಮುಂದುವರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನನಗನ್ಸುತ್ತೆ. ಇದರಲ್ಲಿ ನಮ್ಮ ಹೆಮ್ಮೆ ಇದೆ. ನಮ್ಮ ಪೂರ್ವಜರು ನಡೆಸ್ಕೊಂಡು ಬಂದಿರತಕ್ಕಂತಹ ಅನುಸರಣೆ ಅಥವಾ ಆ ಎಲ್ಲ ಪದ್ಧತಿಗಳನ್ನು ನಾವು ಅನುಕರಣೆಯನ್ನು ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ ಅನ್ನೋದು ನನ್ನ ಭಾವನೆ. ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ಅಂತ ಹೇಳಿ ರಾಗಿ ದೋಸೆ ಮಾಡೋಣ ಅಂದ್ಕೊಂಡೆ. ಅಲ್ಲಲ್ಲಲ್ಲಲ್ಲ ಇನ್ಸ್ಟಂಟ್ ದೋಸೆ ಅಂತ ಹೇಳಬೇಕು. ಯಾಕಪ್ಪ ಅಂತಂದರೆ ಈ ದೋಸೆಗೆ 1 ಕಪ್ಪು ರಾಗಿ ಹಿಟ್ಟು, 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಚಿರೋಟಿ ರವೆ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಹಾಕಿ ನೀರು ಹಾಕಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಒಂದು ದೋಸೆ ಹೆಲ್ತಿಯಾಗೂ ಇರುತ್ತೆ, ಜೊತೆಗೆ ಇನ್ಸ್ಟಂಟಾಗೂ ಕೂಡ ಮಾಡ್ಕೊಳ್ಬಹುದು. ಸೊ ನೀರು ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೆನೆ ಇಡಬೇಕು. ನಮ್ಮ ಮನೇಲಿ ದೋಸೆಗೆ ಆಲೂಗಡ್ಡೆ ಪಲ್ಯ ಅಥವಾ ಬೇರೆ ಸಾಗುನ ಮಾಡೋದು ತುಂಬ ಕಡಿಮೆ. ಅದಕ್ಕೆ ಈರುಳ್ಳಿ ಸಾಗು ಮಾಡೋಣ ಅಂತ ಅಂದ್ಕೊಂಡು ಇದೊಂಥರ ಡಿಫ್ರೆಂಟಾಗಿರುತ್ತೆ, ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ತರಕಾರಿನ ಹೆಚ್ಕೊಳ್ತಾ ಇದ್ದೀನಿ.
ಕೊಬ್ಬರಿ ಚಟ್ನಿ ಮಾಡೋಣ ಅಂತ ಹೇಳಿ ದೋಸೆಗೆ ಬರೀ ಸಾಗು ಅಂದರೆ ಚೆನ್ನಾಗಾಗಲ್ಲ. ಹಾಗಾಗಿ ಕೊಬ್ಬರಿ ಚಟ್ನಿ ಬೇಕೇ ಬೇಕು. ಅದಕ್ಕೋಸ್ಕರ ಕಾಯಿ ತುರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹುರಿದಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಪುಟಾಣಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಬೆಲ್ಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಉಪ್ಪು ಮತ್ತು ಬೆಲ್ಲ ವೀಡಿಯೋ ಮಿಸ್ ಆಗೋಗ್ಬಿಟ್ಟಿದೆ. ಅದಾದಮೇಲೆ ಸಾಗು ಮಾಡೋಣ ಅಂತ ಹೇಳಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿಕೊಂಡು ಬೇಯಕ್ಕಿಡಬೇಕು. ಈ ಸಾಗುನ ತುಂಬ ಬೇಗ ಮಾಡ್ಕೊಳ್ಬೋದು, ಹೆಲ್ದಿ ಕೂಡ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈರುಳ್ಳಿ ಬೆಂದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಸಿ ಕಡಲೆ ಹಿಟ್ಟು 2 ಸ್ಪೂನನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಸಾಗುಗೆ ಹಾಕಬೇಕು. ಅದಾದಮೇಲೆ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಸಾಗುಗೆ, ಯಾಕಂದರೆ ತುಂಬ ತಿಕ್ಕಾಗಿಬಿಡುತ್ತೆ ಅದು ಹಸಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಅದಾದಮೇಲೆ ಸ್ವಲ್ಪ MTR ಗರಂ ಮಸಾಲ ಹಾಕಿ, ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಅದನ್ನು ಉಪ್ಪನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಳ್ಳೆ ಕುದಿಸಿದ್ರೆ ಸಾಗು ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಗುವಿನ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಸಾಗು ಈಸ್ ರೆಡಿ. ನನಗೆ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು, ಹಾಗಾಗಿ ನಾನು ಅವಾಗವಾಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ದೋಸೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ತವ ಇಟ್ಟು ತವದ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿ ಅದಾದಮೇಲೆ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು, ಅಥವಾ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಅದನ್ನೇ ನಾವು ಈ ರೀತಿ ಹಂಚ ಮೇಲೆ ಹಾಕಬೇಕು. ಹಾಕಿ ಸ್ವಲ್ಪ ಆಯಿಲ್ನ ಹಾಕಿ ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ದೋಸೆ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಗರಿಗರಿಯಾಗೇ ಬರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂತು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಹೀಗಿತ್ತು. ಸಂಜೆ ನನ್ನ ಫ್ರೆಂಡು ವರಮಹಾಲಕ್ಷ್ಮಿನ ಮೊದಲನೇ ವಾರನೇ ಮಾಡಿಬಿಟ್ಟಿದ್ರು, ಹಾಗಾಗಿ ಅರ್ಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು. ನಾನು ಕೂಡ ಹೋಗಿದ್ದೆ. ಅದಾದಮೇಲೆ ಅಲ್ಲಿ ಪೂಜೆಗೆ ಬಂದಿದ್ಯಾ, ಹಾಡನ್ನ ಹೇಳು, ಚೆಂದ ಆಗುತ್ತೆ ಪೂಜೆ ಅಂತ ಹೇಳಿ ಎಲ್ಲರೂ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಹಾಡನ್ನು ಹಾಡಿದ್ದೀನಿ, ಬನ್ನಿ ಕೇಳ್ಕೊಂಡು ಬರೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನ ಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಳಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲಿ, ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದೆ ಹೊಳೆಯುವ ಪುತ್ಥಳಿ ಗೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ, ಕುಂಕುಮಾಂಕಿತ ಪಂಕಜ ಲೋಕನೆ ವೆಂಕಟರಮಣದ ಬಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ವಿಠಲನ ರಾಣಿ, ವಿಠಲನ ರಾಣಿ, ವಿಠಲನ ರಾಣಿ, ವಿಠಲರ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌ
ಹಾಡು ಹೇಳಿದ್ದಕ್ಕೆ ಎಲ್ಲರೂ ತುಂಬಾ ಖುಷಿಪಟ್ಟರು. ತುಂಬ ಜನ ಪರಿಚಯನೇ ಇರಲಿಲ್ಲ. ಎಷ್ಟೊಂದು ಜನ ಪರಿಚಯ ಆದರು. "ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ, ತುಂಬ ಖುಷಿಯಾಯಿತು ಕೇಳಿ" ಹಾಗೆ ಹೀಗೆ ಅಂತ ಎಷ್ಟೊಂದು ಕಾಂಪ್ಲಿಮೆಂಟ್ ಕೊಟ್ಟರು. ಅದೇ ರೀತಿ ಪೂಜೆನ ತುಂಬ ಚೆನ್ನಾಗಿ ಮಾಡಿದರು. ಅಲಂಕಾರ ತುಂಬಾ ಚೆನ್ನಾಗಾಗಿತ್ತು. ನಾವೆಲ್ಲ ಫ್ರೆಂಡ್ಸ್ಗಳು ಈ ಕಂಕಣ ಕಟ್ಕೊಂಡು ಒಂದು ಪೋಸ್ ಕೊಟ್ವಿ. ಖುಷಿಯಾಯಿತು. ಬಂದಿರೋ ಎಲ್ಲರೂ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಅಡುಗೆ ಸಹ ಮಾಡಿಸಿದ್ರು. ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಇದು ಆಂಧ್ರ ಸ್ಟೈಲ್ ಊಟ. ನನಗಂತೂ ಹೊಸದು. ಹಾಗಾಗಿ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಹೀಗೆ ಊಟ ಮಾಡಿಕೊಂಡು ಮನೆಗೆ ಹೋದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.